ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಅದ್ದೂರಿಯಾಗಿ ಆಚರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿ ಜಿಲ್ಲಾಧಿಕಾರಿ ನಿತೀಶ್ ಕೆ. ಜನಗಣತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳಿಸಲು ಎಲ್ಲರ ಸಹಕಾರ ಅಗತ್ಯ ಜುಬೇನ್ ಮೊಹಪಾತ್ರ. ಮಂತ್ರಾಲಯದಲ್ಲಿ ಕಾಣಿಕೆ ಹುಂಡಿ ಎಣಿಕೆ 21 ದಿನದಲ್ಲಿ 2 ಕೋಟಿ ರೂಪಾಯಿ ಅಧಿಕ ಹಣ ಸಂಗ್ರಹ. ಏಪ್ರಿಲ್ 3ರಂದು ಕಾಲಚಕ್ರ ನಾಟಕ ಪ್ರದರ್ಶನ ರಂಗಸ್ವಾಮಿ. ಶ್ರೀ ಅಯ್ಯಪ್ಪ ಸ್ವಾಮಿ ಜನ್ಮದಿನೋತ್ಸವ ಕಾರ್ಯಕ್ರಮ. ಮತ್ತು ಕಾರ್ಮಿಕ ಸಂಹಿತೆ ರದ್ದುಪಡಿಸಲು ಆಗ್ರಹಿಸಿ ಕಪ್ಪು ಪಟ್ಟಿ ಧರಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪ್ರತಿಭಟನೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಇದೇ ಏಪ್ರಿಲ್ 14ರಂದು ಅದ್ದೂರಿಯಾಗಿ ಆಚರಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಇಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಏಪ್ರಿಲ್ 14ರ ಬೆಳಗ್ಗೆ 9:30 ಗಂಟೆಗೆ ರಾಯಚೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ನೆರವೇರಿಸಲಾಗುವುದು. ನಂತರ ಬೆಳಗ್ಗೆ 11ಕ್ಕೆ ನಗರದ ರಂಗಮಂದಿರದಲ್ಲಿ ಮುಖ್ಯ ವೇದಿಕೆ ಕಾರ್ಯಕ್ರಮ ಏರ್ಪಡಿಸಲಾಗುವುದು. ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಪೆಂಡಾಲ್, ಬ್ಯಾನರ್, ಆಸನದ ವ್ಯವಸ್ಥೆ, ಸ್ವಚ್ಛತೆ ಸೇರಿದಂತೆ ಇತರೆ ವ್ಯವಸ್ಥೆ ಮಹಾನಗರ ಪಾಲಿಕೆಯಿಂದ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಗಳನ್ನು ಶಿಷ್ಟಾಚಾರದ ಪ್ರಕಾರ ಮುದ್ರಿಸಿ ಮುಂಚಿತವಾಗಿಯೇ ಜನಪ್ರತಿನಿಧಿಗಳನ್ನು ಆಹ್ವಾನಿಸಬೇಕು. ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಲಾ ತಂಡಗಳನ್ನು ಆಹ್ವಾನಿಸಬೇಕೆಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲರೂ ಸೇರಿ ಅದ್ದೂರಿಯಾಗಿ ಜಯಂತಿ ಆಚರಿಸೋಣ. ವಿವಿಧ ಇಲಾಖೆ ಅಧಿಕಾರಿಗಳಿಗೆ ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆಯು ಬಹಳ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು. ಅಂಬೇಡ್ಕರ್ ಅವರ ಕುರಿತು ಮಾತನಾಡುವ ಒಳ್ಳೆಯ ಉಪನ್ಯಾಸಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು. ಅಲ್ಲದೆ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ನೀರಿನ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಮಾಡಬೇಕು. ವರ್ಷಕ್ಕೆ 1 ದಿನ ಕಾರ್ಯಕ್ರಮ ಇರುವುದರಿಂದ ಎಲ್ಲರೂ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಬೇಕು. ಅಧಿಕಾರಿಗಳು ಅಂಬೇಡ್ಕರ್ ಜಯಂತಿ ದಿನ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಬೇಕು. ಇದೊಂದು ಮಾದರಿಯ ಕಾರ್ಯಕ್ರಮ ಆಗಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ನಾವು ಅವಮಾನ ಮಾಡೋದು ಬೇಡ. ಲಾಸ್ಟ್ ಟೈಮ್ ತಾವೆಲ್ಲ ಬಂದಿದ್ರಿ, ನಾನು ಹೇಳಿದ್ದೆ ಮೇಜರ್ ನಮ್ದು ಎಲ್ಲಿ ಸರ್ಕಲ್ ಇದೆ, ಆಮೇಲೆ ದೊಡ್ಡ ದೊಡ್ಡ ಕಡೆ ನಾವೇ ಕಾರ್ಪೊರೇಷನ್ ಇಂದಾನೆ ಹಾಕ್ತೀವಿ. ಸೊ ತಾವು ಸಂಘಟನೆಯಿಂದ ಹಾಕ್ಬೇಕಂದ್ರೆ ನಾವೇ ನಿಮ್ಗೆ ಪಾಯಿಂಟ್ಸ್ ಐಡೆಂಟಿಫೈ ಮಾಡ್ಕೊಡ್ತೀವಿ. ಬಟ್ ಕರೆಕ್ಟ್ ಆಗಿ ಸ್ವಲ್ಪ ಕ್ವಾಲಿಟಿ ಹಾಕ್ಬೇಕಾದ್ರೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲ ಸರ್, ಅನಂತ ಡಿಸೆಂಬರ್ 35 ರಾಮದಲ್ಲಿ 3 ಬ್ಯಾನರ್ಗಳು ಹಾಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಭೆಯಲ್ಲಿ ಹೇಳಿದಾಗೆ ಒಂದು 60ವರೆಗೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನಾವು ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅವು ಆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಲ್ಲಿ ಹಾಕ್ಬೋದು ಅಧಿಕೃತವಾಗಿ. ಸರ್ ಹೇಳಿದಂಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರಬೇಕು, ಇಕೋ ಫ್ರೆಂಡ್ಲಿ ಇರಬೇಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೊಡ್ಡ ಪರ್ಸನಾಲಿಟಿ. ಅವರು ಆಗುವ ಹಾಗೆ ಅಥವಾ ಅವರ ಏನು ಮೌಲ್ಯಗಳು ಇಕೋ ಫ್ರೆಂಡ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಅಂತ ಹಾಕಿಬಿಟ್ರೆ ಇಟ್ ಇಸ್ ಡಿಸ್ರೆಸ್ಪೆಕ್ಟ್ ಆಲ್ಸೋ.
ಹಾಗಾಗಿ ನಾವು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಲ್ಲಿ ಅಳವಡಿಸಿ ನಾವು ಪರ್ಮಿಷನ್ ಕೊಡ್ತೇವೆ. ಅದು ಬಿಟ್ಟರೆ ಸರ್ ಹೇಳಿದಂಗೆ ಎಲ್ಲ ವೃತ್ತ ಕಾರ್ಮಿಕರು KRDA ಹಾಗೂ AD ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಅವರು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿರ್ತೀವಿ ಸರ್. ಅದೇ ರೀತಿ ನಾವು ಇಷ್ಟನ್ನು ಎಲ್ಲ ಆರ್ಗನೈಸ್ ಮಾಡ್ತಿದ್ದೀವಿ ಸರ್. ತದನಂತರ ಸರ್ ಪುತ್ಥಳಿಯ ಹತ್ರ ಅಲಂಕಾರ ಸಂಬಂಧಪಟ್ಟಂತೆ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗಳಿಗೆ ಕಲರಿಂಗನ್ನು ಮಾಡಿಸಬೇಕಾಗಿರುತ್ತೆ ಸರ್. ಮತ್ತೆ ಸುತ್ತಮುತ್ತಲು ಸ್ವಚ್ಛತೆಯನ್ನು ಮಾಡುವುದು ಇದನ್ನ ಆಯುಕ್ತರು ಮಹಾನಗರ ಪಾಲಿಕೆ ರಾಯಚೂರು ಅವರಿಗೆ ಹಿಂದಿನ ಸಭೆಯಲ್ಲಿ ಸೂಚಿಸಲಾಗಿದೆ. ಕೆಲವರು ಹತ್ತಿರವರು ಹೋಗ್ತಾರೆ ಸರ್, ಅಂಥದ್ದು ಯಾವುದೂ ಆಗೋದಿಲ್ಲ. ಸರ್ಕಲಲ್ಲಿ ನಮಗೆ ಸಂಪರ್ಕ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸರ್. ನಾವು ಪರ್ಮಿಷನ್ ತಗೊಂಡು ಹಾಕ್ತೀವಿ ಸರ್ ತಮ್ಮಲ್ಲಿ. ಸರ್ ರೈಟ್ ಸರ್. ಮೇಜರ್ ಸರ್ಕಲ್ ಏನಿದೆ ಅದು ನಾವು ಹಾಕಿ ಈಗ ನೆರಮನಸ್ ಕಡೆಯಿಂದ ಬರಬೇಕಾದ್ರೂ ಅಲ್ಲಿಂದ ಅಡ್ವರ್ಟೈಸ್ ಆಗಬೇಕು. ಈಗ ನವೋದಯದಿಂದ ಕಟ್ಟಬೇಕು ಬರಬೇಕಾದ್ರೂ ಅಲ್ಲಿಂದ ಹಾಕಿರಬೇಕು. ಈಗ ಆಶಾಪುರ ರಸ್ತೆ ಇದೆ, ರಾಯಚೂರು ಲಿಂಗ್ಸೂರು ರೋಡಿಂದ ಕಂಪ್ಲೀಟ್ ರಾಯಚೂರು ಭಾಳ ಇಂಪಾರ್ಟೆಂಟ್. ಓಕೆ ಸರ್. ಸರ್ ಮುಂದುವರೆಸಿ ಸರ್. ಕಡ್ಡಾಯವಾಗಿ ಎಲ್ಲ ತಾಲೂಕುಗಳಲ್ಲೂ ಚೆನ್ನಾಗಿ ಎರಡೂ ಜಯಂತಿಗಳನ್ನ ಆಚರಣೆ ಮಾಡಬೇಕು ಅಂತ ಮೊನ್ನೆನೂ ನಾನು VCಯಲ್ಲಿ ನಾನು SP ಅವರು ಡೈರೆಕ್ಷನ್ ಕೊಟ್ಟಿದ್ದೀವಿ. ರೈಟಿಂಗಲ್ಲೂ ಇನ್ನೊಂದ್ಸಲ ನಾವು ಕಳಿಸ್ಬೋದು ಸರ್. ಇನ್ನೊಂದು ನಮ್ಮ 10ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಅವತ್ತೇ ಅವರಿಗೆ 14ನೇ ತಾರೀಕು 15ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಅಲ್ಲಿವರೆಗೂ ಸ್ಕೂಲ್ ಇದಾಗುತ್ತೆ. ಎರಡು ಜಯಂತಿ ಅವರೆಲ್ಲ ಟ್ರೆಷರಿಯಲ್ಲಿ ಆಗ್ತಾ ಇದ್ದಾರೆ. ಸೊ ಒಂದು ರೈಟಿಂಗಲ್ಲಿ ಎಲ್ಲ ಸ್ಕೂಲ್ಗೆ ಡೈರೆಕ್ಷನ್ ಕೊಡಬೇಕು. ಏಪ್ರಿಲ್ 14 ರಜೆ ಇರುತ್ತೆ. ರಜೆ ಇದೆ ಅಂತ ಜಯಂತಿ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಕಡ್ಡಾಯವಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಲಿ. ಅದು ಎಲ್ಲ ಮಕ್ಕಳು ಅದೇ ಅಕ್ಕಪಕ್ಕ ಮಕ್ಕಳನ್ನೇ. ಸೊ ಅವರಿಗೆ ಪೇರೆಂಟ್ಸ್ ಗೊತ್ತಿರ್ತಾರೆ, ಮಕ್ಕಳು ಗೊತ್ತಿರ್ತಾರೆ. ಅವರಿಗೆ ಮೆಸೇಜ್ ಕಳಿಸಿ ಕಡ್ಡಾಯವಾಗಿ ಮಕ್ಕಳನ್ನ ಏಪ್ರಿಲ್ 14ನೇ ತಾರೀಕು ಕರೆಸಿ ಮತ್ತೆ ಇದು ಸೆಲೆಬ್ರೇಟ್ ಮಾಡಿ ಮಕ್ಕಳಿಗೂ ಒಂದು ಸ್ವೀಟ್ ಕೊಟ್ಟು ಕಾರ್ಯಕ್ರಮನ ಚೆನ್ನಾಗಿ ಮಾಡಬೇಕು ಅಂತ ರೈಟಿಂಗಲ್ಲಿ ಡೈರೆಕ್ಷನ್ ಹೋಗಬೇಕು. ಪೂಜಾ ಕಾರ್ಯಕ್ರಮದ ಮೂಲಕ ಸದರಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಸರ್. ಇದರಲ್ಲಿ ಕಳೆದ ವರ್ಷ ನಾವು 9 ಗಂಟೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೌಕರರ ಸಮ್ಮುಖದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಗಣ್ಯರ ಪುತ್ಥಳಿಗೆ ಧಮ್ಮದೀಪ ಬಂತೇಜಿ ಯಾಕತ್ನೂರು ಬುದ್ಧ ವಿವರ ಬೀದರಿಂದ ಅವರು ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ ಕಳೆದ ವರ್ಷದಲ್ಲಿ ಸರ್. ಅದೇ ರೀತಿ ಈ ವರ್ಷನೂ ಕೂಡ ನಾವು ಆರ್ಗನೈಸೇಷನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಮತ್ತೆ ಅದೇ ರೀತಿ ನಾವು ಅವ್ರಿಗೆ ಅವರ ಹೆಸರು ಕಟ್ಟುವ. ಮತ್ತೆ ಇನ್ನೊಂದು ಕೆಲವರು ಏನು ನನಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದ್ರು ಮೀಟಿಂಗ್ ಮುಂಚೆ 9 ಗಂಟೆ ತುಂಬಾ ಸ್ವಲ್ಪ ಅರ್ಲಿ ಆಗುತ್ತೆ, 9:30 10 ಗಂಟೆಗೆ ಮಾಲಾರ್ಪಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ನೋಡಿ ಅದು ಎಲ್ಲರೂ ಈಗ ಇಲ್ಲ 9 ಗಂಟೆ ಇದ್ರೆ 9 ಗಂಟೆನೇ ಕಂಟಿನ್ಯೂ ಮಾಡ್ತೀವಿ. 10 ಗಂಟೆ ಬೇಕಂದ್ರೆ 10 ಗಂಟೆನೂ ಮಾಡುವುದು. ಮೆರವಣಿಗೆ ಒಂದು ತಾಸು ಆಗ್ತದೆ ಸರ್. ಹಾ. ಬಿಸಿಲಾಗ್ಬಿಡುತ್ತೆ. ಹೌದಾ? ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶು ಗಿರಿ ಮಾತನಾಡಿ, ಜಯಂತಿ ದಿನದಂದು ಪೊಲೀಸ್ ಇಲಾಖೆಯಿಂದ ಅಗತ್ಯ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗುವುದು. ಅಲ್ಲದೆ ಏಪ್ರಿಲ್ 13ರ ಮಧ್ಯರಾತ್ರಿಯಿಂದಲೇ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗುತ್ತದೆ. ಮೆರವಣಿಗೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಾರ್ಯಕ್ರಮ ಆಚರಣೆ ಮಾಡಬೇಕೆಂದರು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಪ್ರವೀಣ್ ಕುಮಾರ್ ಹಿಂದಿನ ಸಭೆಯ ಸಭಾ ನಡಾವಳಿಯನ್ನು ಓದಿ ತಿಳಿಸಿದರು. ಸಮಾಜದ ಮುಖಂಡರಾದ ರಾಜು ಮಾತನಾಡಿ, ಜಯಂತಿ ಕಾರ್ಯಕ್ರಮ ದಿನದಂದು ಸರ್ಕಾರಿ ರಜೆ ಇದ್ದು ಅಧಿಕಾರಿಗಳು ಗೈರು ಆಗದಂತೆ ನೋಡಿಕೊಂಡು ಎಲ್ಲ ಅಧಿಕಾರಿಗಳು ಜಯಂತಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕೆಂದರು. ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜನಪ್ರತಿನಿಧಿಗಳು ಭಾಗಿಯಾಗಬೇಕೆಂದು ವಸಂತ್ ಅವರು ಹೇಳಿದರು. ಸ್ಥಳೀಯರಿಗೆ ಉಪನ್ಯಾಸಕರಾಗಿ ಆಯ್ಕೆಗೆ ಅವಕಾಶ ನೀಡಬೇಕು. ಅಲ್ಲದೆ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಮಹಾವೀರ್ ಅವರು ಸಭೆಯ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮೊಹಪಾತ್ರ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ರಾಯಚೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತರಾದ ಸಂತೋಷ್ ರಾಣಿ, ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವೀರೇಶ್ ನಾಯಕ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಹರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ನವೀನ್ ಕುಮಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರಪ್ಪ ಹೊಕ್ರಾಣಿ, ಜಿಲ್ಲಾ ಸಾಂಖ್ಯಿಕ ಅಧಿಕಾರಿ ಡಾಕ್ಟರ್ ತಿಮ್ಮಪ್ಪ ಸೇರಿದಂತೆ ಸಮಾಜದ ಮುಖಂಡರು ಎಂ ವಸಂತ್, ಎಸ್ ರಾಜು, ಮಹೇಶ್ ಕುಮಾರ್, ರವೀಂದ್ರ ಘಾಟ್ಗೆ, ಸುಧಾಕರ್ ನೆಲೆಹಾಳ್, ನರಸಿಂಹ, ಗಿರೀಶ್ ಬಿಕೆ, ಗೌತಮ್, ಯಲ್ಲಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಜನಗಣತಿ ಎಂಬುದು ದೇಶದ ಅಭಿವೃದ್ಧಿ, ಪ್ರಗತಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸುವ ಬುನಾದಿಯಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನ್ನಿ ರಂಗಮಂದಿರದಲ್ಲಿ ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಿದ್ದ ಭಾರತದ ಜನಗಣತಿ 2027ರ ಅಂಗವಾಗಿ ಗಣತಿದಾರರಿಗೆ ಹಾಗೂ ಮೇಲ್ವಿಚಾರಕರಿಗೆ ಮೊದಲನೇ ಹಂತದ ತರಬೇತಿ ಕಾರ್ಯಾಗಾರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಗಣತಿ ಎಂಬುದು ಸರ್ಕಾರದ ಒಂದು ಕಾರ್ಯಚಟುವಟಿಕೆಯಲ್ಲ, ಇದು ದೇಶದ ಸಮಗ್ರ ಅಭಿವೃದ್ಧಿಗೆ ಕಡ್ಡಾಯವಾಗಿ ಬೇಕಾಗಿರುವ ಅಂಕಿ ಅಂಶಗಳಾಗಿವೆ. ಗಣತಿ ಎಂಬುದು ಈಗಿನ ಚಟುವಟಿಕೆಯಲ್ಲ, ಪ್ರಾಚೀನ ಕಾಲದ ವೇದಗಳಲ್ಲಿಯೂ ಗಣತಿಯ ಬಗ್ಗೆ ಉಲ್ಲೇಖವಿದೆ ಎಂದರು. ಗಣತಿಗಳು ಪ್ರತಿ 10 ವರ್ಷಗಳಿಗೊಮ್ಮೆ ಆಗುತ್ತದೆ. ಅದರಂತೆ 2011ರಲ್ಲಿ ಜನಗಣತಿಯಾಗಿತ್ತು. ನಂತರ 2021ರಲ್ಲಿ ಜನಗಣತಿಯಾಗಬೇಕಿತ್ತು. ಆದರೆ ಕೋವಿಡ್ ಸಂದರ್ಭವಿದ್ದರಿಂದ ಆಗಿರಲಿಲ್ಲ. ಇದೀಗ 15 ವರ್ಷಗಳ ನಂತರ ಜನಗಣತಿ ಆರಂಭವಾಗುತ್ತಿದ್ದು, ಪ್ರತಿಯೊಬ್ಬ ಗಣತಿದಾರ ಮತ್ತು ಮೇಲ್ವಿಚಾರಕರು ಶ್ರಮ ವಹಿಸಿ ನಿಷ್ಠೆಯಿಂದ ಗಣತಿ ಕಾರ್ಯವನ್ನು ಮಾಡಬೇಕು ಎಂದರು. ಇಂದಿನಿಂದ 45 ದಿನಗಳವರೆಗೆ ಮನೆ ಮನೆಗಳಿಗೆ ಗಣತಿದಾರರು ಹೋಗಿ ಕಟ್ಟಡಗಳು, ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ, ಕುಟುಂಬಗಳ ಬದುಕಿನ ಅಂಶಗಳ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ನಂತರ ಮಾಹಿತಿಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುತ್ತದೆ. ಈ ವರದಿಯನ್ನು ಆಧರಿಸಿ ಜನರಿಗೆ ಉತ್ತಮ ಸೌಲಭ್ಯಗಳನ್ನು ನೀಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ದೇಶವು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ. ದೇಶದಲ್ಲಿ ಮೊದಲ ಬಾರಿಗೆ 1872ರಲ್ಲಿ ಜನಗಣತಿಯನ್ನು ಮಾಡಲಾಗಿತ್ತು. ಅದು ದಾಖಲೆಯ ಗಣತಿಯಾಗಿತ್ತು. ನಂತರ 1921ರಲ್ಲಿ ಮಾದರಿ ಗಣತಿಯಾಗಿದ್ದು, 2021ಕ್ಕೆ ಮಾದರಿ ಗಣತಿಯು 100 ವರ್ಷಗಳನ್ನು ಪೂರ್ಣಗೊಳಿಸಿದ್ದು, ಅದಾದ ನಂತರ ಇದೀಗ ಮತ್ತೆ ಜನಗಣತಿ ಆರಂಭವಾಗುತ್ತಿದೆ. ಈ ಬಾರಿಯ ಗಣತಿ ಡಿಜಿಟಲ್ ಆಗಿರುತ್ತದೆ ಎಂದು ತಿಳಿಸಿದರು. ಗಣತಿ ಕಾರ್ಯ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಯಾರೂ ಕೂಡ ನಿರ್ಲಕ್ಷ್ಯ ವಹಿಸದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಸ್ವಲ್ಪ ಈಗ ಟೆಕ್ನಿಕಲ್ ಆಗಿ ಸುಮಾರು 4 ಚಾಪ್ಟರ್ಸ್ಗಳು ಈಗ ಡಿಸ್ಕಸ್ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು 4 ಚಾಪ್ಟರ್ಸ್ ಕವರ್ ಮಾಡ್ತಾರೆ. ಆನಂತರ ಒಳ್ಳೆಯ ಸ್ಟ್ರಾಂಗ್ ಫೀಲ್ಡ್ ಟೀಮ್ ಇದೆ. ಒಟ್ಟಾರೆಯಾಗಿ ಒಂದು 8 ಫೀಲ್ಡ್ ಮಾತ್ರ ಸೆನ್ಸಸ್ ಎಡಿಟೆಡ್ ಆಗಿರ್ತಾರೆ. ಅದೇ ರೀತಿ ಜಿಲ್ಲಾಡಳಿತ DLFT ಆಗಿದೆ. ಅವರು ನಮಗೆ ಪ್ರತಿಯೊಂದು ಹಂತದಲ್ಲಿ ನಮ್ಮ ಟೀಮ್ ಕೂಡ ಪ್ರತಿಯೊಂದು ಹಂತದಲ್ಲಿ ನಮಗೆ ಹ್ಯಾಂಡ್ ಓವರಿಂಗ್ ಮಾಡಿ ಗೈಡೆನ್ಸ್ ಕೊಡ್ತಕ್ಕಂಥ ಮತ್ತು ರೆಫರೆನ್ಸ್ ಕೊಡ್ತಕ್ಕಂಥ ವಿಚಾರದಲ್ಲಿ ನಮಗೆ ಹೆಲ್ಪ್ ಮಾಡ್ತಿರ್ತಾರೆ. ಅವರು ಡಿಟೇಲ್ಡ್ ಆಗಿ ನಮಗೆ ಟೆಕ್ನಿಕಲ್ ನಮ್ಮ ಹ್ಯಾಂಡ್ಸ್ ಆನ್ ಎಲ್ಲ ಕೊಡ್ತಾರೆ. ನಾನು ಸಂಕ್ಷಿಪ್ತವಾಗಿ ನಮಗೆ ಬರೀ ಸೆನ್ಸಸ್ ಜನಗಣತಿ ಏನೊಂದು ಇತಿಹಾಸ ಇದೆ, ಯಾಕೆ ಒಂದು ಇಷ್ಟೊಂದು ಪ್ರಮುಖವಾದ ವಿಚಾರ ಅಂತ ಹೇಳ್ತಾರೆ. ಪಾಯಿಂಟ್ ಮಾಡಲು ಏನು ಈ ಜನಗಣತಿ ಒಂದು ಆಧುನಿಕ ವಿಚಾರ ಅಲ್ಲ. ನಾವೆಲ್ಲ ಇತಿಹಾಸ ನೋಡಿದ್ರೆ ಕೌಟಿಲ್ಯ ಅವರು ಅರ್ಥಶಾಸ್ತ್ರದಲ್ಲಿ ಕೂಡ ಜನಗಣತಿ ಬಗ್ಗೆ ಮೆನ್ಷನ್ ಇದೆ. ಐರಾದಲ್ಲಿ ಮೆನ್ಷನ್ ಇದೆ. ಇನ್ಫ್ಯಾಕ್ಟ್ ಋಗ್ವೇದ ಯಾವುದು ಒಂದು ಅತಿ ಹಳೆಯ ವಿಧಾನ ನಾವು ಗೌರವಿಸ್ತೇವೆ, ಓದ್ತೇವೆ, ಅದರಲ್ಲಿ ಕೂಡ ಜನಗಣತಿ ಬಗ್ಗೆ ಮೆನ್ಷನ್ ಇದೆ. ಯಾಕೆಂದ್ರೆ ಈ ಜನಗಣತಿ ಬರೀ ಒಂದು ಅಂಕಿಅಂಶಗಳು, ಫ್ಯಾಕ್ಟ್ ಫೈಂಡಿಂಗು, ನಂಬರ್ಸ್ ಫೈಂಡಿಂಗು, ಸಂಖ್ಯೆಗಳ ವಿಚಾರ ಸೀಮಿತವಾಗಿ ಇರುವುದಿಲ್ಲ. ಈ ಜನಗಣತಿ ಅಂದರೆ ಇದು ನಮ್ಮ ದೇಶದ ಪ್ರಗತಿ, ಅಭಿವೃದ್ಧಿ, ರೀಪ್ರೆಸೆಂಟೇಷನ್, ಪ್ರಜಾಪ್ರಭುತ್ವದಲ್ಲಿ ಹೇಗೆ ರೀಪ್ರೆಸೆಂಟೇಷನ್ ಇದೆ ಮತ್ತು ನಮ್ಮ ಎಲ್ಲ ರೀತಿಯ ಕಲ್ಯಾಣವನ್ನು ಒಂದು ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತಾಗಿ ಇದು ಒಂದು ಡೆಕೇರಿಯಲ್ ಹೆಸರು ಅಂತ ಹೇಳಿ ಪ್ರತಿಯೊಂದು ಕಷ್ಟಗಳಿಗೆ ಆಗಿರೋದ್ರಿಂದ ವಿಚಾರ. ಆದರೂ ಲಾಸ್ಟ್ ಸೆನ್ಸಸ್ ಆಗಿರೋದು ಸುಮಾರು 11ರಲ್ಲಿ ಲಾಸ್ಟ್ ಸೆನ್ಸಸ್ ಆಗಿದೆ. 2021ರಲ್ಲಿ ಈ 16 ಸೆನ್ಸಸ್ ಅದಿಗಾಗಲೇ ಸುದ್ದು ಆಗಬೇಕು. ಆದರೂ ಕೋವಿಡ್ ಇರೋದ್ರಿಂದ ಆ ಟೈಮಿಗೆ ಇದು ಆಗಿರಲಿಲ್ಲ. ಹಾಗಾಗಿ ನಾನು ಸುಮಾರು ಒಂದು 15 ವರ್ಷ ನಂತರ ಮತ್ತೊಂದಲ್ಲಿ ಇಡೀ ವಿಶ್ವದ ಅತಿ ದೊಡ್ಡ ಸ್ಟ್ಯಾಟಿಸ್ಟಿಕಲ್ ಎಕ್ಸರ್ಸೈಸ್ ಮಾಡಲಿಕ್ಕೆ ತಾವು ನಮಗೆ ಈಗ ರೆಡಿ ಆಗ್ತದೆ. ಹೇಗೆ ನಾವು ನಮ್ಮ ಇಲೆಕ್ಷನ್ ಚುನಾವಣೆ ಕೆಲಸಗಳನ್ನು ಹೇಳ್ತೀವಿ, ಇಡೀ ವಿಶ್ವದಲ್ಲಿ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಚುನಾವಣೆ ವ್ಯವಸ್ಥೆ
ಸ್ಟ್ಯಾಟಿಸ್ಟಿಕಲ್ ಅದಕ್ಕೆ ಇದೊಂದು ಐತಿಹಾಸಿಕ ಚಟುವಟಿಕೆ, ಬಹಳ ಪ್ರಮುಖವಾಗಿರ್ತಕ್ಕಂಥ ಚಟುವಟಿಕೆ. ಅದಕ್ಕೆ ಕೂಡ ನಾವು ನಮಗೆಲ್ಲ ಆ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತ ಒಂದು ಪುಣ್ಯ ಅಂತ ಅಂದ್ಕೊಂಡು ಕೆಲಸ ಮಾಡ್ತೀವಿ. ಯಾರು ಕೂಡ ಇದು ನಮಗೆ ಯಾಕೆ ಇದು ಹಾಕಿರ್ತಾರೆ, ಕೆಲವರು ಆಲ್ರೆಡಿ ಮಾಡಲಿಕ್ಕೆ ಶುರುವಾಗಿದ್ದಾರೆ, ನಮಗೆ ಈಗ ಬಿಡಿ ಯಾಕೆ ಬಿಡಿ ಆ ಥರ ನಾವೆಲ್ಲ ಮಾಡ್ತಾ ಹೋದ್ರೆ ಈ ಕೆಲಸ ಯಾರು ಮಾಡ್ತಾರೆ? ನಮ್ಮೆಲ್ಲ ಸರ್ಕಾರಿ ಸಿಬ್ಬಂದಿಯಾಗಿ, ಸರ್ಕಾರಿ ಅಧಿಕಾರಿಯಾಗಿ ಈಗ ಯಾಕೆ ಎಷ್ಟೊಂದು ಇಂಪಾರ್ಟೆಂಟು, ಎಷ್ಟೊಂದು ಏನು ಮಹತ್ವ ಇದೆ, ಅರ್ಥ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ನಮಗೆ ಹೇಳಿದೆ, ಇದು ನಮ್ಮ ದೇಶದ ಪ್ರಗತಿ ಮತ್ತು ಕಲ್ಯಾಣ ಯೋಜನೆಗಳನ್ನು ರೂಪಿಸಲಿಕ್ಕೆ, ಫಾರ್ಮುಲೇಟ್ ಮಾಡಲಿಕ್ಕೆ ಇದು ಬುನಿಯಾಗಿ ಒಂದು ಫೌಂಡೇಶನ್. ಯಾಕೆ ಈಗಾಗಲೇ ನಾವು ಈ ಸೆನ್ಸಸ್ ಅಂತೀವಿ. ಈ ಸೆನ್ಸಸ್ ಈ ಚಟುವಟಿಕೆ ಈ ಸತಿ 2 ಹಂತದಲ್ಲಿ ಮಾಡಲಿಕ್ಕೆ ಇದೆ. ಫಸ್ಟ್ ಈಗ ನಮಗೇನು ಇರ್ತೇವೆ, ನಮಗೇನು ಮಾಹಿತಿ ಇರ್ತೇವೆ, ಅದರ ಆಧಾರದ ಮೇಲೆ ಏಪ್ರಿಲ್ 2026 ಸ್ಟಾರ್ಟಿಂಗ್ ಟುಡೇ ಟಿಲ್ ನೆಕ್ಸ್ಟ್ 45 ಡೇಸ್ 45 ಡೇಸ್ ಸುಮಾರು ಹೌಸ್ ಲಿಸ್ಟಿಂಗ್ ಆಪರೇಷನ್ ನಡೆದಿದೆ. ಇದರಲ್ಲಿ ನಾವು ಮನೆಗೆ ಹೋಗಿ ಆ ಏರಿಯಾ ಡೆಮಾರ್ಕೇಷನ್ ಮಾಡೋದು, ಅಲ್ಲಿ ಇರ್ತಕ್ಕಂಥ ಅಮ್ಯುನಿಟೀಸ್ ಏನು, ಕಟ್ಟಡಗಳು ಏನು, ಎಷ್ಟು ಜನ ಸ್ವಚ್ಛ ಮನೆಗಳಲ್ಲಿ ಇರ್ತಾರೆ, ಎಷ್ಟು ಜನ ಪಕ್ಕ ಮನೆಗಳಲ್ಲಿ ಇರ್ತಾರೆ, ಯಾರ್ಯಾರಿಗೆ ವಾಟರ್ ಕನೆಕ್ಷನ್ ಇದೆ, ರೋಡ್ ಇದೆಯಾ, ಸ್ಟ್ರೀಟ್ ಲೈಟ್ ಇದೆಯಾ, ಇನ್ನೊಂದು ಸೌಕರ್ಯಗಳು ಹೇಗಿದೆ ಅಂತ ಅದನ್ನ ನಾವು ನಮ್ಮ ಕಡೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪಾಲಿಕೆಯ ಉಪ ಆಯುಕ್ತ ಶರಣಪ್ಪ ಸತ್ಯಂಪೇಟೆ, ಸದಸ್ಯ ಕಾರ್ಯದರ್ಶಿ ಕೃಷ್ಣ ಶಾವಂತಿಗೇರ, ವಲಯ ಆಯುಕ್ತ ಮಲ್ಲಿಕಾರ್ಜುನ, ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ, ಕಂದಾಯ ಅಧಿಕಾರಿಗಳಾದ ರವಿ ಎಸ್ ಅಂಗಡಿ, ಶಂಶಾಲಂ ಸೇರಿದಂತೆ ಅನೇಕರಿದ್ದರು. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮಾರ್ಚ್ ತಿಂಗಳಿನ 21 ದಿನದ ಕಾಣಿಕೆ ಹುಂಡಿ ಎಣಿಕೆ ಮುಕ್ತಾಯವಾಗಿದ್ದು, ಕಳೆದ 21 ದಿನದಲ್ಲಿ 2,40,28,737 ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮಾರ್ಚ್ ತಿಂಗಳಿನ ಈ 21 ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಾಣಿಕೆ ಹರಿದು ಬಂದಿದ್ದು, ಸಂಗ್ರಹವಾದ ಕಾಣಿಕೆಯಲ್ಲಿ 2,39,26,137 ರೂಪಾಯಿ ಕರೆನ್ಸಿ ನೋಟುಗಳು, 9,02,600 ರೂಪಾಯಿ ನಾಣ್ಯಗಳು ಸಂಗ್ರಹವಾಗಿವೆ. 14 ಗ್ರಾಂ ಚಿನ್ನ, 2,163 ಗ್ರಾಂ ಬೆಳ್ಳಿಯನ್ನು ಕಾಣಿಕೆ ರೂಪದಲ್ಲಿ ಭಕ್ತರು ನೀಡಿದ್ದಾರೆ. ಮಂತ್ರಾಲಯ ರಾಯರ ಮಠದಲ್ಲಿ ನಡೆಸಲಾದ ಹುಂಡಿ ಎಣಿಕೆ ಕಾರ್ಯ ಮಂಗಳವಾರ ರಾತ್ರಿ ಮುಕ್ತಾಯವಾಗಿದ್ದು, ಎಣಿಕೆ ಕಾರ್ಯದಲ್ಲಿ ಮಠದ 100 ಸಿಬ್ಬಂದಿ, ಭಜನಾ ಮಂಡಳಿ ಭಕ್ತರು, ಕರ ಸೇವಕರು ಭಾಗವಹಿಸಿದರು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್,
ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ, ಲೋಹಿಯಾ ಪ್ರತಿಷ್ಠಾನ ಹಾಗೂ ರಂಗಾಯಣ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಏಪ್ರಿಲ್ 3ರಂದು ಸಂಜೆ 6:30ಕ್ಕೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕಾಲಚಕ್ರ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮರಾಠಿ ಮೂಲದ ಜಯವಂತ ದಳ್ವಿ ಅವರ ಕೃತಿಯನ್ನು HK ಕರ್ಕೇರ ಕನ್ನಡಕ್ಕೆ ಅನುವಾದಿಸಿದ್ದು, ನಾಟಕಕ್ಕೆ ಹುಲಗಪ್ಪ ಕಟ್ಟಿಮನಿ ವಿನ್ಯಾಸ ಹಾಗೂ ನಿರ್ದೇಶನ ನೀಡಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತ ಬಿ ವೆಂಕಟ ಸಿಂಗ್ ಉದ್ಘಾಟಿಸಲಿದ್ದು, ವೀರ ಹನುಮಾನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ನಾಗರಿಕರಾದ ಬಸವರಾಜ್ ಕಳಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮಠಪತಿ, ಕಲಬುರಗಿ ರಂಗಾಯಣದ ಸುಜಾತ ಜಂಗಮಶೆಟ್ಟಿ ಹಾಗೂ ಲೋಹಿಯಾ ಪ್ರತಿಷ್ಠಾನದ ನಿಕಟಪೂರ್ವ ಅಧ್ಯಕ್ಷ ಭೀಮನಗೌಡ ಇಟಗಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಕೆ ಗಿರಿಜಾ, ರಾಜಶೇಖರ್ ಹಾಗೂ ರಂಗಸ್ವಾಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿರುವರು. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ವೀಕ್ಷಿಸಲು ಮನವಿ ಮಾಡಿದರು. ರಾಯಚೂರು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು, ಲೋಹಿಯಾ ಪ್ರತಿಷ್ಠಾನ ರಾಯಚೂರು ಹಾಗೂ ರಂಗಾಯಣ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 3/4/2026ರಂದು ಸಂಜೆ 6:30 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರಿನಲ್ಲಿ ಕಲಬುರಗಿ ರಂಗಾಯಣ ಪ್ರಸ್ತುತಪಡಿಸುತ್ತಿರುವ ನಾಟಕ ಕಾಲಚಕ್ರ. ಈ ನಾಟಕ ಮರಾಠಿ ಮೂಲ, ಜಯವಂತ್ ದಳ್ವಿ, ಕನ್ನಡಕ್ಕೆ ಅನುವಾದ HK ಕರ್ಕೇರ, ವಿನ್ಯಾಸ ಮತ್ತು ನಿರ್ದೇಶನವನ್ನು ಹುಲಗಪ್ಪ ಕಟ್ಟಿಮನಿ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಬಿ ವೆಂಕಟ ಸಿಂಗ್, ಆಯುಕ್ತರು, ಮಾಹಿತಿ ಹಕ್ಕು ಆಯೋಗ, ಗುರುವಾರ ಪೀಠ ಕಲಬುರಗಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವೀರ ಹನುಮಾನ್, ಹಿರಿಯ ಸಾಹಿತಿಗಳು ರಾಯಚೂರು ಇವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀ ಬಸವರಾಜ್ ಕಳಸ, ಹಿರಿಯ ನಾಗರಿಕರು ರಾಯಚೂರು, ಶ್ರೀಮತಿ ಉತ್ತರಾದೇವಿ ಮಠಪತಿ, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀಮತಿ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ, ನಿರ್ದೇಶಕರು ರಂಗಾಯಣ ಕಲಬುರಗಿ, ಶ್ರೀ ಭೀಮನಗೌಡ ಇಟಗಿ, ನಿಕಟಪೂರ್ವ ಅಧ್ಯಕ್ಷರು ಲೋಹಿಯಾ ಪ್ರತಿಷ್ಠಾನ
ಪ್ರತಿಷ್ಠಾನ ರಾಯಚೂರು, ಶ್ರೀಮತಿ ಕೆ ಗಿರಿಜಾ ರಾಜಶೇಖರ್ ಅಧ್ಯಕ್ಷರು ಗ್ಲೋರಿಯಾ ಪ್ರತಿಷ್ಠಾನ ರಾಯಚೂರು, ಶ್ರೀ ರಂಗಸ್ವಾಮಿ ಅಧ್ಯಕ್ಷರು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ನಾಟಕವನ್ನು ನೋಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಕಾಲಚಕ್ರ ನಾಟಕ ಮರಾಠಿ ರಂಗಭೂಮಿಯ ಖ್ಯಾತ ನಾಟಕಕಾರ ಜಯವಂತ್ ದಳ್ಳಿ ಅವರು ರಚಿಸಿದ ಎಚ್.ಕೆ. ಕರ್ಕೇರ್ ಅವರ ಕನ್ನಡಕ್ಕೆ ಅನುವಾದಿಸಿದ ಕಾಲಚಕ್ರ ನಾಟಕವು ಮನೆಯ ಕಥೆಯಾಗಿದೆ. ಈ ನಾಟಕದ ಮುಖ್ಯ ಕೇಂದ್ರ ಬಿಂದು ವೃದ್ಧ ದಂಪತಿಗಳು ಹಾಗೂ ಅವರ ಇಬ್ಬರ ಗಂಡು ಮಕ್ಕಳು. ಕಾಯಿಲೆಯಿಂದ ನರಳುತ್ತಿರುವ ತಾಯಿ ತಂದೆಯವರನ್ನು ಮಕ್ಕಳು ನಿರ್ಲಕ್ಷಿಸುತ್ತಾರೆ. ಇದನ್ನರಿತ ವೃದ್ಧ ತಂದೆ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಕೊಡುತ್ತಾರೆ. ಯಾರಿಗೆ ಮಕ್ಕಳಿಲ್ಲವೋ ಅಂತವರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಹಾಗೆಯೇ ಯಾರಿಗೆ ತಂದೆ ತಾಯಿ ಇಲ್ಲವೋ ಅಥವಾ ಅಜ್ಜ ಅಜ್ಜಿ ಇಲ್ಲವೋ ಅಂತವರು ಯಾಕೆ ಈ ಮುದುಕರನ್ನು ದತ್ತು ತೆಗೆದುಕೊಳ್ಳಬಾರದು? ಇಚ್ಛಿಸುವುದಾದರೆ 70-75 ವಯಸ್ಸಿನ ಇಬ್ಬರು ವೃದ್ಧ ದಂಪತಿಗಳಿದ್ದಾರೆ, ಅವರನ್ನು ಕರೆದುಕೊಂಡು ಹೋಗಿ ಎಂದು ಪ್ರಕಟಣೆ ಕೊಡುತ್ತಾರೆ. ಈ ಪ್ರಕಟಣೆ ಓದಿದ ಒಬ್ಬ ಯುವಕ ಇವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಇದನ್ನು ಕಂಡು ಮಕ್ಕಳಿಬ್ಬರು ಈ ಮುದುಕರನ್ನು ವೃದ್ಧಾಶ್ರಮಕ್ಕೆ ಕಳಿಸಲು ಮುಂದಾದಾಗ ಮುದುಕ ತಂದೆ ತನ್ನ ಮಕ್ಕಳಿಗೆ ಹೇಳುತ್ತಾನೆ. ಈ ಸಂದರ್ಭದಲ್ಲಿ ಭೀಮನಗೌಡ ಇಟಗಿ ಸೇರಿದಂತೆ ಅನೇಕರಿದ್ದರು. ಇಂದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಪಯಂಗುಣಿ ಉತ್ತರಂ ಶ್ರೀ ಅಯ್ಯಪ್ಪ ಸ್ವಾಮಿ ಜನ್ಮ ದಿನೋತ್ಸವದ ಅಂಗವಾಗಿ ರಾಯಚೂರು ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಉದಯನಗರದಲ್ಲಿ ಪಡಿಪೂಜೆ ಮತ್ತು ಗಣಪತಿ ಹೋಮ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲಾ ಆಶ್ರಮ ಪೀಠದ ಗುರುಸ್ವಾಮಿಗಳು, ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮತ್ತು ಸರ್ವ ಅಯ್ಯಪ್ಪ ಭಕ್ತರು ಭಾಗವಹಿಸಿದರು. ಪೂಜೆ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಭಾಗವಹಿಸಿ ಪೂಜೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬೆಳಗ್ಗೆ 8 ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಅಭಿಷೇಕ, 9:30ಕ್ಕೆ ಗಣಪತಿ ದೇವರ ಹೋಮ, 10:45ಕ್ಕೆ ಪೂರ್ಣಾಹುತಿ, 11:30ಕ್ಕೆ ನೈವೇದ್ಯ ಪಡಿಪೂಜೆ ಮಹಾಮಂಗಳಾರತಿ, 12 ಗಂಟೆಯಿಂದ ಪ್ರಸಾದ ಕಾರ್ಯಕ್ರಮ ನಡೆಯಿತು. ರಾಯಚೂರು ಜಿಲ್ಲೆಯ ಮತ್ತು ರಾಯಚೂರು ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವ ಪ್ರಯುಕ್ತ ತಾವೆಲ್ಲರೂ ತಪ್ಪದೇ ಕುಟುಂಬ ಸಮೇತರಾಗಿ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿ ಜನ್ಮ ದಿನೋತ್ಸವದ ಪೂಜೆ ಕಾರ್ಯಕ್ರಮ ಭಾಗವಹಿಸಿ ಪೂಜೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ವಿ. ಮಾಧವರಾವ್ ಅಧ್ಯಕ್ಷರು, ದಾಮೋದರ್ ಪ್ರಭು ಕಾರ್ಯದರ್ಶಿಗಳು, ದೇವರಾಜ್ ಖಜಾಂಚಿ, ನಾಗರಾಜ್ ರಾಜಲಬಂಡಿ ಉಪಾಧ್ಯಕ್ಷರು, ಡಿ. ವೀರೇಶ್ ಕುಮಾರ್ ವಕೀಲರು ಜಂಟಿ ಕಾರ್ಯದರ್ಶಿಗಳು, ಕೇಶವ ರೆಡ್ಡಿ ಪೂರ್ಣಿಮಾ ಎಜುಕೇಷನ್ ಟ್ರಸ್ಟ್ ರಾಯಚೂರು, ಪಿ. ಯಲ್ಲಪ್ಪ ಬಿಜೆಪಿ ಮುಖಂಡರು, ಕನೆಕ್ಷನ್ ಕಮಿಟಿ ಸದಸ್ಯರು, ಭಗವಂತ ರೆಡ್ಡಿ ಗುತ್ತಿದಾರರು, ಎಲ್. ಕರುಣಾಕರ್ ರೆಡ್ಡಿ ವರ್ತಕರು ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಭಾಗವಹಿಸಿದ್ದರು. 4 ಕಾರ್ಮಿಕ ಸಂಹಿತೆಗಳಿಗೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಜಾರಿಗೆ ತರುತ್ತಿರುವುದನ್ನು ವಿರೋಧಿಸಿ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿಯಿಂದ ಕರಾಳ ದಿನ ಆಚರಣೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಕಾರ್ಮಿಕ ಸಂಹಿತೆಗಳಿಗೆ ನಿಯಮಗಳನ್ನು ಜಾರಿಗೊಳಿಸುತ್ತಿರುವುದನ್ನು ಖಂಡಿಸಿ 4 ಕಾರ್ಮಿಕ ಸಂಘಟನೆಗಳಲ್ಲಿ ಸಂಘಟನೆ ನಿಯಮಗಳು ಹೇರುವುದು ನೋಂದಣಿ ಕಷ್ಟಕರ ಅಲ್ಲದೆ ರದ್ದತಿ ಸುಲಭವಾಗಲಿದೆ. ಉದ್ಯೋಗ ಆಧಾರಿತ ಕಾನೂನುಗಳ ಉಲ್ಲಂಘನೆಗಳನ್ನು ಅಪರಾಧವಲ್ಲದಂತೆ ಮಾಡುವುದಾಗಿದೆ ಇದರ ಉದ್ದೇಶವಾಗಿದ್ದು ವಿರೋಧ ವ್ಯಕ್ತಪಡಿಸಿದರು. ಈ ನಿಯಮಗಳಿಂದ ಕಾರ್ಮಿಕ ಸಂಘಟನೆಗಳ ಚಟುವಟಿಕೆಗಳನ್ನು ಅಪರಾಧೀಕರಣ ಎಂದು ಬಿಂಬಿಸಲಾಗುತ್ತದೆ. ಕೆಲಸದ ಗಂಟೆಗಳಿಗೆ ಮಿತಿ ಇಲ್ಲದಂತೆ ಮಾಡುವುದಾಗಿದೆ. ಮುಷ್ಕರ ಹಕ್ಕು ಅಸಾಧ್ಯವಾಗುತ್ತದೆ. ಕಾಯಂ ಅವಧಿಯ ಉದ್ಯೋಗಗಳನ್ನು ಇಲ್ಲವಾಗಿಸುವುದಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದು ವಿರೋಧಿಸಿದರು. ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವುದು, ಕನಿಷ್ಠ ವೇತನವನ್ನು ಬಡತನ ರೇಖೆಗಿಂತ ಕಡಿಮೆ ಮಟ್ಟದಲ್ಲಿ ನಿಗದಿತ ಮಾಡುವುದು, ಕಾಯಮೇತರ ಕಾರ್ಮಿಕರಿಗೆ ಹಕ್ಕುಗಳೇ ಇಲ್ಲದಂತೆ ಮಾಡುವುದರ ಇದರ ಉದ್ದೇಶವಾಗಿದೆ ಎಂದು ದೂರಿದರು. ಕಾರ್ಮಿಕರಿಗೆ ಸುರಕ್ಷಿತ ನಿಯಮಗಳನ್ನು ಕಡಿಮೆ ಮಾಡುವುದಾಗಿದೆ. ಈ ಎಲ್ಲ ಕಾರ್ಮಿಕ ವಿರೋಧಿ ಅಂಶಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ಸಂಹಿತೆಗಳು ಭಾರತೀಯ ಸಂವಿಧಾನದ ಆತ್ಮಕ್ಕೂ ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳಿಗೂ ಹಾಗೂ ಮಾನವ ಹಕ್ಕುಗಳಿಗೂ ವಿರುದ್ಧವಾಗಿವೆ ಎಂದು ದೂರಿದರು. ಏಪ್ರಿಲ್ 1ರಂದು ಇಂದು ಕಾರ್ಮಿಕರು ಕಪ್ಪು ರಿಬ್ಬನ್ ಅನ್ನು ಧರಿಸುವ ಮುಖಾಂತರ ಕರಾಳ ದಿನಾಚರಣೆಯನ್ನು ಆಚರಿಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳುವಲ್ಲಿ ಲೇಬರ್ ಕೋಡ್ಗಳನ್ನು ಒಪ್ಪುವುದಿಲ್ಲ. ದೇಶಾದ್ಯಂತ ಇಂದು ಲೇಬರ್ ಕೋಡ್ಗಳ ಜಾರಿಯನ್ನು ಒಪ್ಪುವುದಿಲ್ಲ.
ಎಸಿಟಿಯು ಜಿಂದಾಬಾದ್ ಎಸಿಟಿಯು ಜಿಂದಾಬಾದ್ ಎಸಿಟಿಯು ಜಿಂದಾಬಾದ್ ಲೇಬರ್ ಕೋಡ್ಗಳು ವಾಪಸ್ ಆಗಲಿ ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವ ಲೇಬರ್ ಕೋಡ್ಗಳು ಬೇಡವೇ ಬೇಡ ಹಕ್ಕನ್ನು ಕಿತ್ತುಕೊಳ್ಳುವ ಲೇಬರ್ ಕೋಡ್ಗಳು ವಾಪಸ್ ಆಗಲಿ ಕಾರ್ಮಿಕರ ಮುಷ್ಕರ ಹಕ್ಕನ್ನು ಕಿತ್ತಬೇಡ ಕಾರ್ಮಿಕರ ಸಂಘ ಕಿತ್ತುವ ಹಕ್ಕನ್ನು ಕಿತ್ತುಕೊಳ್ಳುವ ಲೇಬರ್ ಕೋಡ್ಗಳು ವಾಪಸ್ ಕಾರ್ಯಕರ್ತೆಯನ್ನು ಕಾರ್ಮಿಕರನ್ನು ಒಪ್ಪದ ಲೇಬರ್ ಕೋಡ್ಗಳು ಬೇಡವೇ ಬೇಡ ವಾಪಸ್ ಸ್ಕೀಮ್ ಕಾರ್ಯಕರ್ತೆಯರನ್ನು ಕಾರ್ಮಿಕರನ್ನು ಪರಿಗಣಿಸಿ ಸ್ಕೀಮ್ ಕಾರ್ಯಕರ್ತೆಯರನ್ನು 12ನೇ ತಾರೀಕಿಗೆ ಅಖಿಲ ಭಾರತ ಮುಷ್ಕರವನ್ನ ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರವನ್ನ ಮಾಡಿ ಕೋಟ್ಯಾಂತರ ಕಾರ್ಮಿಕರು ಭಾಗವಹಿಸಿ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಯಶಸ್ವಿಗೊಳಿಸಿದ್ದೀವಿ. ಆದರೆ ಇವ್ಯಾವನ್ನ ಪರಿಗಣನೆ ತಗೊಳ್ಳಾರಂಥ ಕೇಂದ್ರ ಸರ್ಕಾರ ಇವತ್ತು ಏಪ್ರಿಲ್ 1ನೇ ತಾರೀಕಿಗೆ ಏನಂತ ಹೇಳಿದ್ರೆ ಲೇಬರ್ ಕೋಡ್ಗಳಿಗೆ ನಿಯಮಾವಳಿಗಳನ್ನು ರೂಪಿಸ್ತೀವಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಲೇಬರ್ ಕೋಡ್ಗಳನ್ನ ಒಪ್ಪೋಕ್ಕಾಗೋದಿಲ್ಲ. ಈ ಲೇಬರ್ ಕೋಡ್ಗಳು ಕಾರ್ಮಿಕ ವಿರೋಧಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ನಮಗೆ ಬೇಡ ಅಂತೇಳಿ ಇವತ್ತು ನಾವು ಒಂದು ಕಪ್ಪು ದಿನ ಬ್ಲಾಕ್ ಅಂದರೆ ನಾವು ಒಂದು ಕಪ್ಪು ಬಟ್ಟೆನ ಇದು ಮಾಡ್ಕೊಳ್ಳೋ ಸಾಂಕೇತಿಕವಾಗಿ ಇದು ಮಾಡ್ಕೊಳ್ಳೋ ಮುಖಾಂತರ ಒಂದು ಕಪ್ಪು ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ. ನಾವು 12ನೇ ತಾರೀಕಿನ ಮುಷ್ಕರದಲ್ಲಿ ನಾವು ದೊಡ್ಡ ರೀತಿಯಲ್ಲಿ ಕೋಟ್ಯಾಂತರ ಕಾರ್ಮಿಕರು ದೇಶದ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಈ ಲೇಬರ್ ಕೋಡ್ಗಳು ಜಾರಿಯಾದ ಇವತ್ತೇನು ಕಾರ್ಮಿಕರಿಗೆ ಇರ್ತಕ್ಕಂಥ ಏನಿದೆ ಇವತ್ತು ಅವ್ರ ಮುಷ್ಕರವನ್ನು ಮಾಡ್ತಕ್ಕಂಥ ಹಕ್ಕಿರ್ಬೋದು, ಅವ್ರು ಇನ್ನಿತರ ಏನೇ ಸಮಸ್ಯೆಗಳ ಒಂದು ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥ ಹುನ್ನಾರ ಆಗಿದೆ. ಇದು ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಕಾನೂನುಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತೇಳಿ ನಾವು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಕೋಟ್ಯಾಂತರ ಜನರು ಕೂಡ ನಾವು ಕಾರ್ಮಿಕರು ಹೋರಾಟ ಮಾಡುತ್ತಾ ಇವತ್ತು ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಹಂಗಾಗಿ ನಾವು ಇವತ್ತು ಒಂದು ಸಾಂಕೇತಿಕ ಅಂದರೆ ಒಂದು 45 ಜನ ಸೇರಿದ್ದೀವಿ. ಇದು ಇನ್ನೂ ಮುಂದುವರೆದ ಹೋರಾಟವನ್ನು ಇನ್ನು ಮುಂದೆ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ಇನ್ನಿತರ ವಿಮೆ ಬ್ಯಾಂಕು ಎಲ್ಲರಿಗೂ ಕೂಡ ಇವತ್ತು ಎಲ್ಲರೂ ಮತ್ತೆ ಮುಂದೆ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಹೋರಾಟಗಳಿಗೆ ಮುಂದೆ ನಾವು ಇದು ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕಪ್ಪು ದಿನಾಚರಣೆಯನ್ನು ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ 4 ಲೇಬರ್ ಕೋಡ್ಗಳಿಗೆ ನಿಯಮಾವಳಿಗಳನ್ನು ರೂಪಿಸಬಾರ್ದು. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಅದನ್ನು ಜಾರಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆ ಈ ಒಂದು ಕೆಲವು ನಮ್ಮ ಕಾರ್ಮಿಕ ಸಂಘದ ಮುಖಂಡರುಗಳನ್ನ ಸೇರಿಸಿ ಕೆಲವು ಪ್ರತಿಭಟನೆಯ ನೇತೃತ್ವವನ್ನು ಮುಖಂಡರಾದ ಡಿಎ ಶರಣಬಸವ, ಎನ್ಎಸ್ ವೀರೇಶ್, ಅಜೀಜ್ ಜಾಗೀರ್ದಾರ್, ಎಚ್ ಪದ್ಮಾ, ಗುರುರಾಜ್ ದೇಸಾಯಿ, ಮಹೇಶ್ ಚಿಕಲಪರವಿ, ಗುರುಮುಕ್ತಿ, ಸಂತೋಷ್, ಕೆಜಿ ವೀರೇಶ್, ಜಿಲಾನಿ ಪಾಷಾ, ಗೋಕರಮ್ಮ, ರಾಘವೇಂದ್ರ, ಚನ್ನಬಸವ, ಶರಣು ಅರೋಲಿ, ತೋಟಯ್ಯ, ರಾಜಶೇಖರ್ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಅದ್ದೂರಿಯಾಗಿ ಆಚರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿ ಜಿಲ್ಲಾಧಿಕಾರಿ ನಿತೀಶ್ ಕೆ. ಜನಗಣತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳಿಸಲು ಎಲ್ಲರ ಸಹಕಾರ ಅಗತ್ಯ ಜುಬೇನ್ ಮೊಹಪಾತ್ರ. ಮಂತ್ರಾಲಯದಲ್ಲಿ ಕಾಣಿಕೆ ಹುಂಡಿ ಎಣಿಕೆ 21 ದಿನದಲ್ಲಿ 2 ಕೋಟಿ ರೂಪಾಯಿ ಅಧಿಕ ಹಣ ಸಂಗ್ರಹ. ಏಪ್ರಿಲ್ 3ರಂದು ಕಾಲಚಕ್ರ ನಾಟಕ ಪ್ರದರ್ಶನ ರಂಗಸ್ವಾಮಿ. ಶ್ರೀ ಅಯ್ಯಪ್ಪ ಸ್ವಾಮಿ ಜನ್ಮದಿನೋತ್ಸವ ಕಾರ್ಯಕ್ರಮ. ಮತ್ತು ಕಾರ್ಮಿಕ ಸಂಹಿತೆ ರದ್ದುಪಡಿಸಲು ಆಗ್ರಹಿಸಿ ಕಪ್ಪುಪಟ್ಟಿ ಧರಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪ್ರತಿಭಟನೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.